74ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಏನು ನಮ್ಮ ಸಿರಾ ತಾಲೂಕಿನ NDA ಪಕ್ಷದಿಂದ ಇವತ್ತು ನಮ್ಮ ಚಿದಾನಂದ ಗೌಡರ ಸಮ್ಮುಖದಲ್ಲಿ ಇವತ್ತೇನು ಹಾಲು ಹಣ್ಣು ಬ್ರೆಡ್ ಎಲ್ಲ ಹಂಚಿಕೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಪ್ರಧಾನಿ ಅವರಿಗೆ ಏನು ಅವರ 100 ವರ್ಷ ಕಾಲ ಬದುಕಲಿ ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲರೂ ಅವರಿಗೆ ಎಲ್ಲ ಜನದ ಆಶೀರ್ವಾದದೊಂದಿಗೆ ನಮ್ಮ ತಾಲೂಕಿನ NDA ಪಕ್ಷದಿಂದ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಬಯಸುತ್ತೇನೆ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ನಮ್ಮ ಯುವ ನಾಯಕ ಯುವಕರ ಕಣ್ಮಣಿ ಸನ್ಮಾನ್ಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ಭೀಮನಕುಂಟೆ ಹನುಮಂತೇಗೌಡರ ಸಾರಥಿಯಲ್ಲಿ ಸಿರಾ ತಾಲೂಕಿನ ಜನಪ್ರಿಯ ಶಾಸಕರು ನಮ್ಮ ಯುವಕರ ಕಣ್ಮಣಿ ಶಿಕ್ಷಣ ತಜ್ಞರಾದಂಥ ಚಿದಾನಂದ ಗೌಡರ ನೇತೃತ್ವದಲ್ಲಿ ನಮ್ಮ ಹಿಂದುಳಿದ ವರ್ಗದ ನಾಯಕರು ನಮ್ಮ BK ಮಂಜಣ್ಣನವರ ನೇತೃತ್ವದಲ್ಲಿ ಇವತ್ತೇನು ನಮ್ಮ ನಗರಸಭೆಯ ಎಲ್ಲ ಸದಸ್ಯರು ನಮ್ಮ BJPಯ ಕಾರ್ಯಕರ್ತರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ನಮ್ಮೆಲ್ಲ NDA ಮೈತ್ರಿಕೂಟದ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತೆ ನಮ್ಮ ಮಂಜುನಪ್ಪನವರೆಲ್ಲ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮ ಇಡೀ ಭಾರತಾದ್ಯಂತ ದೇಶಾದ್ಯಂತ ಒಂದು ಉತ್ತಮವಾದಂಥ ಕಾರ್ಯಕ್ರಮ ನಮ್ಮ ಮೋದಿಜಿಯವರು ಮಾಡ್ತಾರೆ. ಇವತ್ತು ವಿಶ್ವ ಕಂಡಂತ ವಿಶ್ವ ನಾಯಕ ವಿಶ್ವಗುರು ಯಾರಾದ್ರೂ ಇದ್ದಾರೆ ಅಂದ್ರೆ ಇವತ್ತು ನಮ್ಮ ಮೋದಿಜಿಯವರು. ಇವತ್ತು ಮೋದಿಜಿಯವರು ವಿಶ್ವ ಶಾಂತಿಯ ಸೂತ್ರಧಾರರಾಗಿ ಇವತ್ತು ಉಕ್ರೇನ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು ಎಲ್ಲ ದೇಶಗಳನ್ನ ಇವತ್ತು ಮೋದಿಯವರೇನೆ ಒಗ್ಗೂಡಿಸಂತ ವ್ಯಕ್ತಿತ್ವ ಉಳ್ಳವರು ವಿಶ್ವ ನಾಯಕ. ಮೊದಲು ನಮಗೆ ಒಂದು ಭದ್ರತಾ ಸಮಿತಿನಲ್ಲಿ ಅವಕಾಶ ಕೊಟ್ಟಿರಲಿಲ್ಲ. ಅಂತ ಒಂದು ಇದರಲ್ಲಿ ಇವತ್ತು ಇಡೀ ಎಲ್ಲ ದೇಶಗಳು ಭಾರತಾದ್ಯಂತ ನೋಡಂಗ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ಧರ್ಮ ಜಾತಿ ಯಾವುದೇ ಭೇದ ಭಾವ ಇಲ್ಲಂತೆ ನಮ್ಮ ಮೋದಿಜಿಯವರು ಅಂಬೇಡ್ಕರ್ ಕೊಟ್ಟಂತ ಒಂದು ಸಂವಿಧಾನದ ಅಡಿಯಲ್ಲಿ ಎಲ್ಲ ವರ್ಗದವರೆಗೂ ನ್ಯಾಯಸಮ್ಮತವನ್ನು ಒದಗಿಸಿ ಇವತ್ತು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಇವತ್ತು ನಮ್ಮ ಎಲ್ಲಾ ಜನಗಳ ಕಷ್ಟ ಸುಖಗಳನ್ನ ಅಭಿವೃದ್ಧಿ ಕಾರ್ಯಗಳನ್ನ ಎಲ್ಲಾ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ನಮ್ಮ ಮೋದಿಜಿಯವರಿಗೆ ಇನ್ನ 100 ಕಾಲ ಬಾಳಿ ಈ ದೇಶದ ಅಭಿವೃದ್ಧಿಗೆ ಅವರು ಬೇಕು. ಅವರು ಈಗ ನಾವೇನು ಇವತ್ತು ದೇವರನ್ನ ಪೂಜೆ ಮಾಡ್ತೀವಿ ಆ ಮಟ್ಟಕ್ಕೆ ಆಗ್ತಾರೆ ನಮ್ಮ ರಾಷ್ಟ್ರಕ್ಕೆ ಅಂತೇಳಿ ನಾನು ಅವರಿಗೆ ಶುಭಾಶಯವನ್ನು ಕೋರ್ತಾ ನಾನು ಮಾತ್ರ ಮುಗಿಸ್ತೀನಿ. ಜೈ ಹಿಂದ್. ಈ ದಿನ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ವಿಶ್ವಗುರು ಮತ್ತು ಭಾರತವನ್ನು ಇಡೀ ಪ್ರಪಂಚದಲ್ಲೇ ಪ್ರಜ್ವಲಿಸುವಂತೆ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಆದಂಥ ಶ್ರೀಯುತ ನರೇಂದ್ರ ಮೋದಿಜಿ ಅವರ 74ನೇ ಹುಟ್ಟುಹಬ್ಬಕ್ಕೆ ನಮ್ಮ ಶಿರಾ NDA ಮಿತ್ರ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಒಂದು ಅಭಿನಂದನೆಗಳು ಮತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಎಲ್ಲ ಏನು ಈ ದಿನ ನಾವು ಎಲ್ಲ ನಮ್ಮ ಭಾರತೀಯರು ಈ ದಿನ ನಾವು ನರೇಂದ್ರ ಮೋದಿ ಪರವಾಗಿ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಯಾಕೆಂದ್ರೆ ಆ ಮನುಷ್ಯನಿಗೆ ಇನ್ನಷ್ಟು ಶಕ್ತಿ ಮತ್ತು ಆರೋಗ್ಯ ಆಯುಷು ಇನ್ನಷ್ಟು ಆತ್ಮಸ್ಥೈರ್ಯ ಭಗವಂತ ಹೆಚ್ಚಾಗಿ ಕೊಟ್ರೆ ನಮ್ಮ ಭಾರತ ಕೇವಲ ಇನ್ನೊಂದು 2 ವರ್ಷದಲ್ಲಿ ಪ್ರಪಂಚದಲ್ಲೇ ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಆ ಸ್ಥಾನಕ್ಕೆ ಬರೋದಕ್ಕೆ ನಾವು ಆ ಮನುಷ್ಯನಿಗೆ ಶಕ್ತಿ ಕೊಡಬೇಕು ಅಂತ ಒಂದು ದೈವಾಂಶ ಸಂಭೂತರಾದಂಥ ನರೇಂದ್ರ ಮೋದಿಜಿ ಅವರಿಗೆ ಅತಿ ಹೆಚ್ಚಿನ ಶಕ್ತಿಯನ್ನು ಭಗವಂತ ಕೊಡ್ಲಿ ಅಂತೇಳಿ ನಾನಾದ್ರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಎಲ್ಲ ಭಾರತೀಯರಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಎಲ್ಲರೂ ಕೂಡ ನಾವೆಲ್ಲ ಮೋದಿಜಿ ಅವರಿಗೆ ಒಂದು ಹೆಚ್ಚಿನ ಶಕ್ತಿ ಸಿಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಕೇಳ್ಕೊಳ್ತಾ ನಾನು ಶುಭಾಶಯ ಕೋರ್ತೇನೆ. Hello,
ಸ್ವಲ್ಪ ಜಾಗ ಮಾಡ್ಕೊಡಿ. ಮುಗೀತು, ಇನ್ನೇನು 5 ನಿಮಿಷ ಬಿಟ್ವಿ. ಸ್ವಲ್ಪ ಜಾಗ ಬಿಡಿ ಸರ್, ಸ್ವಲ್ಪ ಜಾಗ ಬಿಡಿ ಕಡೆ. ನಿಮಿಷ ವೇಟ್ ಮಾಡಿ ಸರ್, ನಿಮಿಷ ವೇಟ್ ಮಾಡಿ. ಒಂದ್ ನಿಮಿಷ. ಸರ್ ನೀವೆಲ್ಲ ಸ್ವಲ್ಪ ಸೈಡಿಗೆ ಬಂದ್ರೆ ಕೊಡೋದ್ ಕಾಣುತ್ತೆ ಸರ್. ಸ್ವಲ್ಪ ಸೈಡಿಗೆ ಬನ್ನಿ, ಎಲ್ಲ ಹೇಳ್ತೀನಿ. ಸ್ವಲ್ಪ ಸೈಡಿಗೆ ಬನ್ನಿ ಸರ್. ಸ್ವಲ್ಪ ಬನ್ನಿ ಸರ್ ಈ ಕಡೆ. ಸರ್ ಇಲ್ಲಿ ಸರ್, ಇಲ್ಲಿ ನೀವು ಬರ್ರಿ. ಅಲ್ಲಿ ಹೊರ ಮಾತಾಡ್ತಾ ಬಿಡಪ್ಪ, ಇವ್ರು ಮಾತಾಡಿದಾರನೆ ಹೊರಗಡೆ ಮಾತಾಡ ನಡಿ.